ಒಂದು 5 ನಿಮಿಷ ನಿಮಗೆ ಟೈಮ್ ಇದ್ದರೆ ಪ್ಲೀಸ್ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಒಳ್ಳೆ ರಿಸಲ್ಟ್ ನಿಮಗೂ ಕೂಡ ಬರುತ್ತೆ. ನಿಮ್ಮ ಲೈಫಲ್ಲಿ ಏನೇ ಕಷ್ಟಗಳಿದ್ರೂ ದೂರ ಆಗಿ ನಿಮಗೂ ಕೂಡ ಒಳ್ಳೆ ಕಾಲ ಬಂದೇ ಬರುತ್ತೆ ಈ ವರ್ಷದಲ್ಲಿ. ಪ್ಲೀಸ್ ಯಾರೂ ಕೂಡ ಲಾಸ್ಟ್ವರೆಗೂ ಸ್ಕಿಪ್ ಮಾಡಬೇಡಿ. ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಟ್ಟು ಕೇಳಿ. ನಿಮ್ಮ ಜೀವನ ಚೇಂಜ್ ಆಗೋಕ್ಕೋಸ್ಕರ ನೀವು ಒಂದು 10 ನಿಮಿಷ ಟೈಮ್ನ ಕೊಟ್ಟರೆ ಖಂಡಿತ ನಿಮಗೆ ಏನೂ ಲಾಸ್ ಆಗೋಲ್ಲ, ಲಾಭನೇ ಜಾಸ್ತಿ ಆಗೋದು. ನಿಮಗೂ ಕೂಡ ಮನಸ್ಸಿಗೆ ಅನಿಸ್ಬೋದು, ಈ ವಿಡಿಯೋ ನೋಡಿದಾಗ ನಿಮಗೆ ಮನಸ್ಸಿಗೆ ಅನಿಸಿದರೆ ಇಲ್ಲ ನನಗೂ ಕೂಡ ನೆಮ್ಮದಿ ಆಗುತ್ತೆ, ಈ ಸ್ಫಟಿಕ ಕಲ್ಲನ್ನು ತೊಗೊಂಡ್ರೆ ನನಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಿಮ್ಗೆ ಏನಾದರೂ ಈ ಮನಸ್ಸಿಗೆ ಅನಿಸಿದರೆ ಖಂಡಿತ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ತುಂಬ ಜನ ಇದನ್ನು ತಗೊಂಡು ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಅದೇ ಥರ ನಿಮಗೂ ಕೂಡ ಈ ಥರ ರಿಸಲ್ಟ್ ಸಿಗಬೇಕು ಅಂದರೆ ಈ ಸ್ಫಟಿಕ ಕಲ್ಲನ್ನು ಸ್ಕ್ರೀನ್ ಮೇಲೆ ನಂಬರ್ ಇದೆ, ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಒಂದು ಮನಸ್ಸಿಂದ ತಗೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದ್ರ ಹಣ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಎಷ್ಟು ಅಂತ. ವಾಟ್ಸಪ್ ಮೆಸೇಜ್ ಪ್ಲೀಸ್ ಎಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡಿ, ಎಲ್ಲರಿಗೂ ಕೂಡ ನಿಮ್ಮ ಡೀಟೇಲ್ ಏನಿದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಮತ್ತು ಸೀಕ್ರೆಟಾಗಿ 7 ಡೇಸ್ ಹೇಗೆ ಮಾಡೋದು, ಹೇಗೆ ಕಟ್ಟೋದು, ನಾನು ಸೀಕ್ರೆಟಾಗಿ ಒಂದನ್ನು ಹೇಳ್ತೀನಿ, ಆರ್ಡರ್ ಮಾಡಿದ್ದವ್ರಿಗೆ ಮಾತ್ರ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ನಮಸ್ತೆ. ಸ್ಫಟಿಕ ಕಲ್ಲಿಂದ ತುಂಬಾ ನಮಸ್ತೆ ಮ್ಯಾಮ್. ನೀವು ಕೊಟ್ಟ ಇದರಿಂದ ಸ್ಫಟಿಕ ಕಲ್ಲಿಂದ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಮ್ಯಾಮ್. ತುಂಬಾ ಧನ್ಯವಾದಗಳು ಮ್ಯಾಮ್. ರಾಯ ರೂಪದಲ್ಲಿ ನಿಮ್ಮನ್ನು ಕಳಿಸಿದ್ದಾರೆ ಅನ್ಸುತ್ತೆ. ನಿಮ್ಗೆ ಎಷ್ಟು ಕೃತಜ್ಞತೆ ಆಗಿ ಹೇಳಿದ್ರೂ ತೀರಾ ಮ್ಯಾಮ್. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ದೇವ್ರ ರೂಪದಲ್ಲಿ ಬಂದಿದ್ದೀರಾ ಮ್ಯಾಮ್. ತುಂಬಾ ಧನ್ಯವಾದಗಳು ಮ್ಯಾಮ್. ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ ಮ್ಯಾಮ್. ಡೇಟ್ ಆದಾಗ ನಮ್ಮ ಪೀರಿಯಡ್ಸ್ ಡೇಟ್ ತುಂಬಾ ಬಿಗ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಮ್ಯಾಮ್. ಅದೇನಾದ್ರೂ ಮತ್ತೆ ತಗೊಂಡು ಗೋಡನಿಗೆ ಏನಾದ್ರೂ ಕಟ್ಬೇಕಾ ಮ್ಯಾಮ್? ತಿಳಿಸ್ಕೊಡಿ ಪ್ಲೀಸ್. ಮನೆ ಕಟ್ಟಿದ್ದೀನಲ್ವಾ ಆಲ್ರೆಡಿ, ಗೋಡನಿಗೂ ಕಟ್ಕೋಬೇಕು. ಯಾಕಂದ್ರೆ ಅದು ಗೋಡನ್ ಖಾಲಿ ಮಾಡ್ತೀನಿ ಅಂತ ಅಂದಿದ್ದಾರೆ. ಆದ್ರೆ ಈಗ ಸ್ವಲ್ಪ ಬಿಗ್ನೆಸ್ ಅಲ್ಲಿ ಸ್ವಲ್ಪ ಚೇತರಿಕೆ ನೋಡ್ತಾ ಇದ್ದಾರೆ ಬಿಗ್ನೆಸ್ ಅಲ್ಲಿ. ಅದನ್ನ ಏನ್ ತಿಳಿಸ್ಕೊಡಿ ಮ್ಯಾಮ್. ಧನ್ಯವಾದಗಳು. ಮನೇಲಿ ಇಟ್ಕೊಂಡಿದ್ವಿ ಮೇಡಮ್. ನಮಸ್ತೆ. ನಾವೀಗ ಒಂದ್ಸಲ ನಿಮ್ಮ ಹತ್ರ ಸ್ಫಟಿಕ ಕಲ್ಲು ತಗೊಂಡಿದೀವಿ ಮೇಡಮ್. ಆ ಕಲ್ಲಿಂದ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ ಮೇಡಮ್. ನಾನು ಅದನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಅದರಿಂದ ನನ್ಗೆ ತುಂಬಾನೇ ಒಳ್ಳೇದಾಗಿದೆ ಮೇಡಮ್. ನಮ್ಮ ಮನೆಯವರು ಒಂದ್ ಎಲ್ಲೋಗೋಡ್ ಕಾರ್ ಇದೆ, ಆ ಕಾರ್ ನೋಡಿ. ಹಲೋ ಅಕ್ಕ, ನಮಸ್ತೆ. ನಿಮ್ಮ ಕೈಯಿಂದ ನಾನು ಸ್ಫಟಿಕ ತಗೊಂಡ ಮೇಲೆ ನನ್ನ ಪ್ರಾಬ್ಲಮ್ ತುಂಬಾ ಕ್ಲಿಯರ್ ಆಗಿದೆ. ನನಗೆ ಒಳ್ಳೇದಾಗಿದೆ. ಥ್ಯಾಂಕ್ ಯು ಅಕ್ಕ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ನಿಮಗೂ ಕೂಡ ಒಳ್ಳೇದು ಮಾಡಲಿ. ಮತ್ತು ಏನೆಲ್ಲ ಅಂದ್ಕೊಂಡಿದ್ದೀರಾ ಜೀವನದಲ್ಲಿ, ಏನೆಲ್ಲ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲನೂ ಕೂಡ ಆಗಲಿ, ಇನ್ನೂ ಜಾಸ್ತಿ ಆಗಲಿ. ನನಗೆ ಏನಾದರೂ ಸ್ವಲ್ಪ ಡೌಟ್ ಇದ್ದರೂ ಕೂಡ ಮೆಸೇಜನ್ನ ಮಾಡಿ, ಖಂಡಿತ ಹೇಳ್ಕೊಡ್ತೀನಿ. ನಾನು ಖಂಡಿತ ಹೇಳ್ಕೊಡ್ತೀನಿ, ಯಾರಿಗೂ ಹೇಳಲ್ಲ ಅಂತಲ್ಲ, ಖಂಡಿತ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಹೇಳ್ಕೊಡ್ತೀನಿ. ನನಗೆ ಗೊತ್ತಿಲ್ಲ, ನಂಗೂ ತುಂಬಾ ಒಳ್ಳೇದಾಗ್ತಾ ಇದೆ. ನಾನು ಅದನ್ನ ಇದರಿಂದಾನೇ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಇದರಿಂದಾನೇ ಇರ್ಬೋದು ನಾನು ಕಟ್ಟಿದ್ದು. ನಾನು ಕ್ರಿಶ್ಚಿಯನ್, ನಿಮ್ ಹಾಗೆ ನೀವು ಮುಸ್ಲಿಂ ಹೇಗೋ ನಾನು ಕ್ರಿಶ್ಚಿಯನ್. ಬಟ್ ಸ್ಟಿಲ್ ನನಗೇನೋ ಒಂಥರ ನಂಬಿಕೆ. ನಂಗೆ ಗಾಲ್ ಬ್ಲಾಡರ್ ಸ್ಟೋನು 6 mm ಇತ್ತು. ಅದು ಆಪರೇಷನ್ ಅಲ್ಲಿನೇ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಎಲ್ಲರೂ. ಬಟ್ ಒಂದಿಲ್ಲೇ ನಾನು ಕೆಂಗೇರಿ ಉಪನಗರದಲ್ಲೇ ಇರೋದು, 15th ಕ್ರಾಸ್ ಅಲ್ಲಿ. ಇಲ್ಲೇ ಒಂದು HM ಕ್ಲಿನಿಕ್ ಅಲ್ಲಿ ನಾನು ತೋರಿಸ್ಕೊಂಡೆ. ಅಲ್ಲಿ ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಟು, ಟ್ಯಾಬ್ಲೆಟ್ಸ್ ಕೊಟ್ಟು, ಅಲ್ಟ್ರಾಸೌಂಡ್ ಅಲ್ಲಿ 6 mm ಇದ್ದಿದ್ದು ಈಗ ಮೊನ್ನೆ CT ಸ್ಕ್ಯಾನ್ ಮಾಡಿಸಿದಾಗ ನಂಗೆ 6 mm ಸ್ಟೋನೇ ಇಲ್ಲ, ಡಿಸಾಲ್ವ್ ಆಗಿದೆ ಅಂತಾನೆ ನಂಗೆ ರಿಪೋರ್ಟ್ ಬಂದಿದೆ. ಆಲ್ಮೋಸ್ಟ್ 2 months ಇಂದ ನಾನು ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನನಗೆ 80,000 ಮೇಲೆ ಖರ್ಚಾಯಿತು. ಗೊತ್ತಿಲ್ಲ, ದೇವ್ರ ದಯದಿಂದ ಹೇಗೋ ಒಂದು ಹಣದ ವ್ಯವಸ್ಥೆ ಆಗಿ ಒಂದು ಟ್ರೀಟ್ಮೆಂಟ್ ತಗೊಳ್ಳೋ ತರ ಆಗಿದೆ. ನನ್ನ ಹಸ್ಬೆಂಡ್ಗೆ ಇನ್ಕ್ರಿಮೆಂಟ್ ಕೂಡ ಆಯ್ತು. ಆಮೇಲೆ ಬೋನಸ್ ಕೂಡ ಬಂತು. ಹೇಗೋ ನಮ್ಗೆ ಇನ್ನೊಬ್ರ ಹತ್ರ ಕೇಳೋ ಪರಿಸ್ಥಿತಿ ಬರ್ಲಿಲ್ಲ. ಅದರಿಂದ ನಂಗೆ ಯಾಕೋ ತುಂಬಾ ಖುಷಿ ಆಯ್ತು. ಹಾಗೆ ನನ್ನ ಫ್ರೆಂಡ್ ತುಂಬಾ ಕಷ್ಟದಲ್ಲಿದ್ದಾಳೆ, ತುಂಬಾ ಕಷ್ಟದಲ್ಲಿದ್ದಾಳೆ. ಅದಕ್ಕೆ ನನಗ್ ರಿಸಲ್ಟ್ ಬಂದ್ರೆ ನಾನು ಅವಳಿಗೆ ಶೇರ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ನಿನ್ನೆ ಶೇರ್ ಮಾಡಿದೆ. ಸೊ ಹಾಗಾಗಿ ಅವಳಿಗೂ ನಾನು ತರ್ಸ್ಕೊಡ್ತಾ ಇದ್ದೀನಿ ಸಿಸ್ಟರ್. ಖಂಡಿತಮ್ಮ, ಆರೋಗ್ಯ ಮುಖ್ಯ. ಆರೋಗ್ಯ ಸಮಸ್ಯೆನೂ ಕೂಡ ಕ್ಲಿಯರ್ ಆಗ್ತಾ ಇದೆ ಇದರಿಂದ. ಹೌದು, ಇದು ನೆಗೆಟಿವ್ ಎನರ್ಜಿ ಅಂತ ಮನೇಲಿ ಇದ್ದಾಗ ಅದು ಏನು ಕ್ಲಿಯರ್ ಮಾಡೋದಕ್ಕೆ ಬಿಡೋದಿಲ್ಲ. ನಿಮ್ಗೆ ಏನೇ ಕಷ್ಟ, ಯಾವುದೇ ಥರ ಕಷ್ಟಗಳು ಬಂದಾಗ ಅದು ಕ್ಲಿಯರ್ ಆಗೋದಕ್ಕೆ ಬಿಡೋದಿಲ್ಲ. ಆಲ್ಮೋಸ್ಟ್ ನನಗೆ ಅಂದ್ಕೊಳ್ಳಿ, ನನಗೆ 1 ವರ್ಷದಿಂದ ತಲೆನೋವಿತ್ತು,
ತುಂಬ ತಲೆನೋವಾಯಿತು. ತುಂಬ ನಾನು ದಿನಕ್ಕೆ 3-4 ಟ್ಯಾಬ್ಲೆಟ್ ತಿಂತಾಯಿದ್ದೆ, ತಡೆಯೋಕ್ಕಾಗ್ತಾ ಇರಲಿಲ್ಲ. ಅದಾದಮೇಲೆ ಇದನ್ನು ಕಟ್ಟಿದ ಮೇಲೆ ನನಗೆ ಏಕಾಏಕಿ ಸ್ವಲ್ಪ ರಿಲೀಫ್ ಅನಿಸ್ತು. ಆಸ್ಪತ್ರೆಗೆ ಹೋಗಲೇಬೇಕು, ನಾನು ತೋರಿಸ್ಕೊಳ್ಳೇಬೇಕು ಅಂತ ಒಂದೊಳ್ಳೆ ಆಸ್ಪತ್ರೆಗೆ ಹೋದೆ, ತೋರಿಸ್ಕೊಂಡೆ, ಯಾವುದೋ ಒಂದು ರೀತಿಲಿ ಕ್ಲಿಯರ್ ಆಗಿ ಬಂದೆ. ಇವಾಗೆ ಖಂಡಿತ ಹೇಳ್ತಿದ್ದೀನಿ, ಯಾವುದೇ ತಲೆನೋವಿಲ್ಲ, ಏನಿಲ್ಲ, ನನಗೆ ತುಂಬ ಚೆನ್ನಾಗಿದ್ದೀನಿ. ನಂದನ್ನು ನಾನು ಹೇಳ್ಕೋಬಾರ್ದು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕೆಲವರು ನಂಬೋರು ಇದ್ದಾರೆ, ಕೆಲವರು ನಂಬದೇ ಇರೋರು ಇದ್ದಾರೆ. ಅದಲ್ಲದೆ ನಮಗೆ ತುಂಬ ಏನು ಹೇಳೋದು, ಜಾದು ದೃಷ್ಟಿ ತುಂಬ ಆಗುತ್ತೆ ನಮ್ಮ ಮನೆಗೆ. ನಮಗಂತೂ ತುಂಬ ಆಗುತ್ತೆ. ನಮಗೆ ಅಂದರೆ ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ತುಂಬ ಕೆಟ್ಟದ್ದನ್ನು ಬಯಸೋರು ನಮ್ಮ ಜೊತೆ. ಅಂದರೆ ಸ್ವಲ್ಪ ಜನ ಏನಿದ್ದಾರೆ ಮುಂದೆ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ, ಹಿಂದೆ ಬಂದು ನಮ್ಮ ಬಗ್ಗೆನೇ ಮಾತಾಡ್ತಾರೆ ಕೆಟ್ಟದಾಗಿ. ಇವ್ರಿಗೆ ಯಾವಾಗ ಕೆಟ್ಟ ಕಾಲ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಆ ಥರ ಜನ ನಮ್ಮ ಸುತ್ತಮುತ್ತ ತುಂಬ ಇದ್ದಾರೆ, ಆ ಥರ ಜನ. ಆಗಲಿ ಆ ಥರದ್ರಲ್ಲಿ ನಾನು ಅಂದ್ಕೊಂಡೆ, ನಾನು ಆ ಥರ ಎಲ್ಲ ದೃಷ್ಟಿ ಜಾಸ್ತಿ ಬೀಳ್ತಾ ಇದೆ, ತುಂಬ ಜಾದು ಅದೆಲ್ಲ ಮಾಡಿಸ್ತಾರೆ ನಮ್ಮ ಮೇಲೆ ಅಂತ ನಮಗೆ ಫೀಲ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನಮಗೆ ಆ ಥರ ಆದಾಗ ನಮಗೆ ಕೆಲಸ ಎಲ್ಲ ನಿಂತೋಗುತ್ತೆ. ಕೈಯಲ್ಲಿ ಹಣ ಅನ್ನೋದೇ ನಿಲ್ಲೋಲ್ಲ. ಕೈಯಲ್ಲಿ ಹಣ ಬಂದರೂ ಕೂಡ ಯಾವ ಮೂಲೆಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಮತ್ತು ಆರೋಗ್ಯ ಸಮಸ್ಯೆಗಳು, ಮನೆ ಕೆಲಸ ಏನು ಕೂಡ ಮಾಡೋಕ್ಕಾಗಲ್ಲ. ಏನೋ ಒಂಥರ ಸೋಂಬೇರಿತನ ಬಂದುಬಿಡುತ್ತೆ. ಅಲ್ಲಲ್ಲೇ ಗಲೀಜು ಇಟ್ಕೊಂಡು ಪಾತ್ರೆ ತೊಳೆಯಲ್ಲ, ಬಟ್ಟೆ ತೊಳೆಯಲ್ಲ, ಹಾಗೆ ಏನೋ ಒಂದು ಏನು ಕೆಲಸ ಮಾಡೋದಕ್ಕೂ ನಮಗೆ ಮನಸ್ಸಾಗಲ್ಲ. ಅದಾದಮೇಲೆ ಮತ್ತೆ ಗಂಡ ಹೆಂಡತಿ ಜಗಳ, ಇಲ್ಲ ಮನೆ ಫ್ಯಾಮಿಲಿಗಳ ಜಗಳ, ಸುಮ್ಮನೆ ಅಣ್ಣ ತಮ್ಮ ತಂಗಿ ಆ ಥರ ಅವ್ರವ್ರಿಗೆ ಜಗಳ ಅನ್ನೋದು ಜಾಸ್ತಿ ಬಂದುಬಿಡುತ್ತೆ. ವೈಮನಸ್ಸುಗಳು ಜಾಸ್ತಿ ಆಗುತ್ತೆ ಪ್ರತಿಯೊಂದು. ಮತ್ತು ಒಳ್ಳೆ ಕೆಲಸ ಸಿಗಬೇಕು, ಆಗಬೇಕು, ಈ ಕೆಲಸ ಆಗೇ ಆಗುತ್ತೆ ಅಂತ 100ಗೆ 100% ಇರುತ್ತೆ. ಬಟ್ ಆ ಟೈಮಲ್ಲಿ ಕೈ ಕೊಡುತ್ತೆ, ಏನೋ ಒಂದು ಕಾರಣಾಂತರದಿಂದ ಆ ಕೆಲಸ ಆಗೋದಿಲ್ಲ. ಆ ಥರ ಎಲ್ಲ ಆಗ್ತಾ ಬರುತ್ತೆ. ಖಂಡಿತ ಎಲ್ಲರ ಮನೇಲೂ ಈ ಥರ ಆಗುತ್ತೆ. ಅದಕ್ಕೆಲ್ಲ ಒಂದೇ ಕಾರಣ, ನಾನು ಈ ಸ್ಫಟಿಕ. ಈಗ ಎಲ್ಲರೂ ಜನ ಎಲ್ಲ ಹೇಗೆ ಹೇಳ್ತಾ ಇದ್ದಾರೆ, ಅದನ್ನು ಕಟ್ಟಿದ ಮೇಲೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ. ನನಗೂ ಕೂಡ ಹಾಗೆ ಆಗಿದ್ದು. ನನಗೂ ಕೂಡ ಈ ಸ್ಫಟಿಕನ ನಾನು ಕಟ್ಟಿದ ಮೇಲೆ ನನಗೆ ರಿಲೀಫ್ ಅನಿಸಿದ್ದು. ತುಂಬ ಜನದಿಂದ ನಾವು ಮೋಸ ಹೋಗಿದ್ರಿಂದ ಅದನ್ನೇ ನೆನೆಸ್ಕೊಂಡು ತುಂಬ ನೋವಾಗ್ತಾಯಿತ್ತು ನಮಗೆ. ನಮ್ಮ ನಂಬಿದವರೇ ಇಷ್ಟೆಲ್ಲ ಮೋಸ ಮಾಡಿದ್ರಲ್ಲ ಅಂತ. ಅದಾದಮೇಲೆ ನಾನೆಲ್ಲ ಬಿಟ್ಟಾಕ್ತೆ, ಇದನ್ನು ಕಟ್ಟಿದೆ. ಮತ್ತು 7 ಡೇಸ್ ಸೀಕ್ರೆಟ್ ಏನು ಮಾಡಬೇಕು ಅಂತ ಹೇಳ್ತೀನಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು. ಅದೆಲ್ಲ ಮಾಡಿದಾಗ ನನಗೆ ರಿಲೀಫ್ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ ನನಗೆ. ನಾನು ನನ್ನ ಫ್ಯಾಮಿಲಿ ಅಷ್ಟೇ ಸಾಕು. ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನನ್ನು ನಂಬಿ ಯಾರೆಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ, ನಮ್ಮನ್ನು ನಂಬಿ ಒಳ್ಳೆತನದಿಂದ ಯಾರು ಮಾತಾಡ್ಸ್ತಾರೆ, ಅವ್ರ ಜೊತೆ ಚೆನ್ನಾಗಿರೋದ ಅಷ್ಟೇ ನನಗೆ ಮನಸ್ಸಿಗೆ ಅನಿಸಿದ್ದು. ಎಷ್ಟೋ ಜನಕ್ಕೆ ನಾವು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ, ನಾನೇ ಆಗಿರಲಿ ನೀವೇ ಆಗಿರಲಿ, ಬಟ್ ಅವರೇ ನಮಗೆ ಬೆನ್ನಿಗೆ ಚೂರಿ ಹಾಕೋದು ಅಲ್ವಾ. ಅಂಥವ್ರಿಂದ ದೂರ ಇಡಬೇಕು ಅನ್ನೋದು ಕಲ್ತಿದ್ದೀನಿ ನಾನು. ತುಂಬ ಒಳ್ಳೆ ವಿಷಯಗಳು ನಡೀತಾ ಇದೆ. ಇದರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಕೆಲಸಗಳು ಚೆನ್ನಾಗಿ ನಡೆಯುತ್ತೆ ಮನೆಗೆ. ಅದಕ್ಕೆ ಇದಕ್ಕೆ ಅಂತಲ್ಲ, ಎಲ್ಲರ ಮನೇಲೂ ಒಂದು ಇರಲೇಬೇಕು. ಇವಾಗ ನಮ್ಮ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಮುಂದೆ ಏನಾಗೋದು ಅನ್ನೋದು ಕೂಡ ಇದು ನಮಗೆ ತಿಳಿಸ್ಕೊಡುತ್ತೆ. ಅಂದರೆ ಏನೇ ಕೆಟ್ಟದಾದರೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಷ್ಟು ಶಕ್ತಿ ಇದೆ. ಯಾರೋ ಒಂದು ನಮಗೆ ಮುಂದೆ ಯಾರೋ ಒಂದಿನ ನಮಗೆ ಬಂದು ಕೆಟ್ಟದನ್ನು ಬಯಸ್ಬೋದು, ಇಲ್ಲ ಕೆಟ್ಟ ದೃಷ್ಟಿನ ಹಾಕ್ಬೋದು. ಆ ಕೆಟ್ಟ ದೃಷ್ಟಿ ಹಾಕಿದಾಗ ನಮಗೇನೋ ಒಂದು ಮಾಡಿಸಿದಾಗ ಅದೆಲ್ಲ ಏನು ಮಾಡುತ್ತೆ, ಈ ಸ್ಫಟಿಕ ಕಲ್ಲು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಎಲ್ಲ ಇದ್ರ ಮೇಲಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ತಾ ಏನಾಗುತ್ತೆ ಅಂದರೆ, ಈ ಕಲ್ಲು ಏನಿದೆ ಕರಗ್ತಾ ಬರುತ್ತೆ. ತುಂಬ ಕರಗಿ ಸ್ವಲ್ಪ ಆಗೋಗುತ್ತೆ. ಆವಾಗ ನಮಗೆ ಅನಿಸುತ್ತೆ, ನಮಗೆ ಇವಾಗ ನೋಡಿ ಇಷ್ಟು ಟೈಟಾಗಿ ಕಟ್ಟಿದ್ದೀನಿ. ಆಲ್ರೆಡಿ ನಾನು ಇಷ್ಟು ಟೈಟಾಗಿ ಕಟ್ಟಿದೆ, ಆಲ್ರೆಡಿ ಇಷ್ಟ ಆಗಿದೆ. ನೋಡ್ತಾ ಇದ್ರಲ್ಲ, ಇಷ್ಟ ಆಗಿದೆ ಆಲ್ರೆಡಿ. ಇದಕ್ಕೆ ದೃಷ್ಟಿ ತುಂಬ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ನಮ್ಮನೇಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅಬ್ಸರ್ವ್ ಮಾಡ್ಕೋತಾ ಇದೆ ಇದು ಸ್ವಲ್ಪ ದಿನ ನೋಡಿ ನಾನು ಇವಾಗ ಚೇಂಜನ್ನು ಮಾಡಬೇಕು. ಇದನ್ನು ಕೂಡ ನಾನು ಚೇಂಜನ್ನು ಮಾಡಬೇಕು. ಅದೇ ರೀತಿ ನೀವುಗಳು ಕೂಡ ಹಾಗೆ ಮಾಡಬೇಕಾಗುತ್ತೆ. ನನ್ನ ಹತ್ರ ತೊಗೊಂಡಿರೋರು 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು ಅಂತ ಹೇಳ್ತಾ ಇದ್ದೀರಾ. ಹೌದು, ತೊಗೊಂಡಾದ್ಮೇಲೆ ಚೆನ್ನಾಗಿದ್ರೆ ಏನು ಚೇಂಜ್ ಮಾಡೋದೇನು ಬೇಡ, ಸರಿನಾ? ಚೆನ್ನಾಗಿದ್ರೆ ಏನು ಕೂಡ ಚೇಂಜ್ ಮಾಡೋದು ಬೇಡ. ನಿಮಗೆ ಅಷ್ಟು ದೃಷ್ಟಿ ಆಗಿರಲಿ, ನೆಗೆಟಿವ್ ಎನರ್ಜಿ ಆಗಲಿ ಅಷ್ಟು ಇಲ್ಲ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಿಮ್ಮ ಜೀವನ ಅಂತ ಅಂದ್ಕೊಳ್ಳಿ. ಏನಾದರೂ ನಿಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿ ಮತ್ತು ಕೆಟ್ಟ ದೃಷ್ಟಿ ಏನೋ ಒಂದು ಯಾರೋ ಒಂದು ಮಾಡಿಸಿದ್ದಾರೆ ಅಂದರೆ ಈ ಕಲ್ಲು ಕರಗ್ತಾ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಇಲ್ಲಾಂದರೆ ಇದ್ರ ಪವರ್ ಕಡಿಮೆ ಆದಾಗ ಮತ್ತೆ ನಾವು ಹಿಂದಿನ ಜೀವನ ಹೇಗಿತ್ತು
ಹಣಕಾಸಿನ ಸಮಸ್ಯೆ, ಜಗಳ, ಆರೋಗ್ಯ ಸಮಸ್ಯೆ ಪ್ರತಿಯೊಂದು ಹೇಗಿರ್ತಿತ್ತು ಆ ಥರ ಆಗ್ತಾ ಬರುತ್ತೆ. ಆವಾಗ ನಮ್ಗೆ ಅರ್ಥ ಆಗಬೇಕು ಈ ಕಲ್ಲಿನ ಶಕ್ತಿ ಏನಿದೆ ಮುಗ್ದೋಗಿದೆ. ಇದನ್ನು ನಾವು ಹಾಕ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಎಲ್ಲ ಹಾಕಬೇಕು ಅಂತ ನಾನು ಮೆಸೇಜ್ ಮಾಡಿದ್ರೆ ಹಾಕ್ಬಿಟ್ಟು ಮತ್ತೆ ಬೇರೆ ತೊಗೊಂಡು ಬರಬೇಕಾಗುತ್ತೆ ಅಂತ ಸೂಚನೆನ ಕೊಡುತ್ತೆ. ಓಕೆ, ಇದು ಬಂದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಯಾರ್ಯಾರು ತುಂಬ ಜನ ನನಗೆ ಹೇಳಿದ್ರು, ಸಿಸ್ಟರ್ ನಾವು 10,000 ಕೊಟ್ಟಿದೆ, 20,000 ಕೊಟ್ಟಿದೆ, 30,000 ಕೊಟ್ಟಿದೆ, ಜಸ್ಟ್ ಸಿಂಪಲಾಗಿ ಏನೋ ಒಂದು ಮನೆಗೆ ದೃಷ್ಟಿ ಆಗದೆ ಇರಲಿ, ಏನೋ ಒಂದು ಚೆನ್ನಾಗಿ ಕೆಲಸ ನಡೀಲಿ ಅಂತ ಮಾಡೋದಕ್ಕೋಸ್ಕರ ಅಷ್ಟೆಲ್ಲ ಹಣ ಕೊಟ್ಟಿದೆ. ಬಟ್ ಯಾವುದರಿಂದನೂ ನನಗೆ ಆಗಿರಲಿಲ್ಲ. ಇಷ್ಟು ಕಡಿಮೆ ದುಡ್ಡಿಂದ ನನಗೆ ಎಲ್ಲನೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಜನಗಳು ನನಗೆ ಹೇಳ್ತಾ ಇದ್ದಾರೆ. ಹೌದು, ನನಗೆ ಹಣದ ಆಸೆ ಏನೂ ಖಂಡಿತ ಇಲ್ಲ. ಇದ್ರದ್ದು ಏನು ಬೆಲೆ ಇದೆ. ಮತ್ತು ನಾನು ಬೆಳಗ್ಗೆನೇ ಎದ್ದು ನಮಾಜ್ ಮಾಡಿ ಇದಕ್ಕೆ ದುವಾ ಮಾಡಿ ನಾನು ಕಳಿಸ್ಕೊಡ್ತಿದ್ದೀನಿ. ಅದನ್ನು ಕೂಡ ಒಂದು ಕಾರಣ ಇರ್ಬೋದು ನಿಮಗೆ, ಸರಿನಾ? ಇಷ್ಟು ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಅದನ್ನು ಕೂಡ ಒಂದು ಕಾರಣ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಇವಾಗ ಒಂದು ಕೈಗುಣ ಅಂತ ಏನು ಹೇಳ್ತೀವಿ ಆ ಥರ ಕೈಗುಣನೂ ಕೂಡ ಇರ್ಬೋದು. ನನ್ನ ಹತ್ರ ತೊಗೊಂಡು ಅದಕ್ಕೆಲ್ಲ ನಾನು ಯಾವುದೇ ಚಾರ್ಜಸ್ ಆಗ್ತಾ ಇಲ್ಲ, ಸರಿನಾ? ನಾನು ಏನು ಮಾಡಿಕೊಡ್ತಾ ಇದ್ದೀನಿ ನಿಮಗೆ, ಅದಕ್ಕೆ ನಾನು ಯಾವುದೇ ಚಾರ್ಜಸ್ ಹಾಕೋಲ್ಲ, ಫ್ರೀಯಾಗೆ ಮಾಡಿ ಕೊಡ್ತಾ ಇದ್ದೀನಿ. ಅದೆಲ್ಲ ನಾನು ಫ್ರೀಯಾಗೆ ಮಾಡ್ತಿದ್ದೀನಿ. ಮನಸ್ಫೂರ್ತಿಯಾಗಿ ನನ್ನನ್ನು ನಂಬಿ ಯಾರು ತೊಗೋತಾ ಇದ್ದಾರೆ, ಇವಾಗ ನನ್ನನ್ನು ನಂಬಿ ಆನ್ಲೈನ್ ಪೇಮೆಂಟ್ ಹಾಕಿ ತುಂಬ ಧೈರ್ಯದಿಂದ ತೊಗೋತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಏನು ಹೇಳೋದು, ಪ್ರತಿಫಲವಾಗಿ ನಾನು ಇದನ್ನೇ ಮಾಡ್ಬೋದು. ಒಳ್ಳೇದಾಗಲಿ ಅಂತ ನಾನು ಅವ್ರಿಗೆ ದುವಾ ಮಾಡಿ ನನಗೆ ಎಷ್ಟೆಲ್ಲ ಓದೋಕ್ಕೆ ಬರುತ್ತೆ ಅಷ್ಟೆಲ್ಲ ಓದಿ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ. ಒಳ್ಳೇದಾಗಬೇಕು. ನನ್ನನ್ನು ನಂಬಿದ್ದಾರೆ, ನಾನು ಯಾರೋ ಅವ್ರು ಯಾರೋ, ಬಟ್ ನನ್ನನ್ನು ನಂಬಿದ್ದಾರೆ, ಅವ್ರಿಗೆ ಮೋಸ ಆಗಬಾರ್ದು, ಒಳ್ಳೇದೇ ಆಗಬೇಕಾಗುತ್ತೆ. ಮತ್ತು ಅವರು ನಿಮ್ಮಿಂದ ಒಳ್ಳೇದಾಯಿತು ಸಿಸ್ಟರ್, ಇನ್ನೊಂದು ಬೇಕು ಅನ್ನೋ ಸ್ಥಿತಿಗೆ ನಾನು ತೊಗೊಂಡು ಬಂದಿದ್ದೀನಿ ಎಲ್ಲರಿಗೂ ಕೂಡ. ಅವ್ರು ತೊಗೊಂಡಿರೋರೆ ಮತ್ತೆ ತೊಗೋತಾ ಇದ್ದಾರೆ. ಫಸ್ಟ್ ಟೈಮ್ ತೊಗೊಂಡು ಒಳ್ಳೆ ರಿಸಲ್ಟ್ ನೋಡಿ ಮತ್ತೆ ತೊಗೋತಿದ್ದಾರೆ ಅಂದರೆ ಹೌದು, ಖಂಡಿತ ನೀವು ತೊಗೋಬೇಕಾಗುತ್ತೆ. ಫಸ್ಟು ಒಂದು ಇಡಿ, ಅದಾದಮೇಲೆ ನಾನು ಎಲ್ಲೆಲ್ಲಿ ಇಡಬೇಕು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ, ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ. 7 days ಸೀಕ್ರೆಟ್ ಕೂಡ ಹೇಳ್ಕೊಡ್ತೀನಿ. ಆದರೆ ಆರ್ಡರ್ ಮಾಡ್ಕೊಂಡಿರೋರ್ಗೆ ಮಾತ್ರ ಹೇಳ್ಕೊಡ್ತೀನಿ, ಬೇರೆಯವ್ರಿಗೆಲ್ಲ ಯಾಕೆ ಹೇಳಿ. ನನ್ನನ್ನು ನಂಬಿ ತೊಗೋತಾ ಇದ್ದಾರೆ ಅಲ್ವಾ, ಅವ್ರಿಗೋಸ್ಕರ ನಾನು ಏನೆಲ್ಲ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಏನೆಲ್ಲ ಮಾಡಬೇಕು ಅವ್ರಿಗೆ ಮಾತ್ರ ನಾನು ಹೇಳ್ಕೊಡ್ತೀನಿ, ಬೇರೆ ಯಾರಿಗೂ ಕೂಡ ಹೇಳ್ಕೊಡಲ್ಲ. ಯಾಕೆಂದರೆ ಈಗಿನ ಕಾಲದಲ್ಲಿ ನಂಬೋದು ತುಂಬ ಕಷ್ಟ, ನಂಬಿಕೆ ಅನ್ನೋದು ಬೇಗ ಯಾರಿಗೂ ಬರಲ್ಲ. ನನ್ನನ್ನು ನಂಬಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಹೇಳ್ಕೊತಿದ್ದೀರಿ. ಬೇರೆಯವ್ರು ಯಾರೂ ಬೇಜಾರು ಮಾಡ್ಕೋಬೇಡಿ. ಒಳ್ಳೊಳ್ಳೆ ರೆಮಿಡೀಸನ್ನು ಹಾಕ್ತಾಯಿದ್ದೀನಿ, ಒಳ್ಳೊಳ್ಳೆ ನಿಮಗೂ ಕೂಡ ಜಸ್ಟ್ ಕಡಿಮೆ ದುಡ್ಡೆ, ಸರಿನಾ? ಒಂದ್ಸತಿ ನಿಮ್ಮ ಮನಸ್ಸಿಗೆ ಬಂತು ತೊಗೋಬೇಕು ಅಂತ. ಮತ್ತು ಇವತ್ತು ನನಗೆ ಈ ವಿಡಿಯೋ ನೋಡಿದೆ, ತೊಗೋಬೇಕು ಅನಿಸ್ತು. ಸಂಜೆ ಹೋಗೋವರೆಗೂ ಅಯ್ಯೋ ಅದೆಲ್ಲ ಏನೂ ಆಗಲ್ಲ, ಬಿಟ್ಟಾಕು, ಅದೆಲ್ಲ ಮೋಸ ಇರ್ಬೋದು, ಫೇಕ್ ಇರ್ಬೋದು, ತಲೆಗೆ 108 ಪ್ರಶ್ನೆ ಬರುತ್ತೆ. ಆವಾಗ ಏನಾಗುತ್ತೆ, ತೊಗೊಳೋದು ನಿಲ್ಲಿಸ್ತೀವಿ ನಾವು. ಅದೇ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಗಳು ಆ ಥರ ಮಾಡೋದು, ನಿಮ್ಮ ಮೈಂಡನ್ನು ಚೇಂಜ್ ಮಾಡುತ್ತೆ. ಆ ಥರ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮೈಂಡ್ ಚೇಂಜ್ ಮಾಡಿ ತೊಗೊಳ್ದೇ ಇರೋ ಥರ ಮಾಡುತ್ತೆ ಅಲ್ವಾ. ಅದಕ್ಕೆ ನೀವು ತಲೆಬಾಗಬೇಡಿ. ನೀವು ಖಂಡಿತ ಒಳ್ಳೆ ಮನಸ್ಸು ಮಾಡಿ, ಒಂದೇ ಒಂದು ಮನಸ್ಸು ಮಾಡಿ ನಂಬಿಕೆ ಇಡಿ. ಇದನ್ನು ತೊಗೊಂಡ್ಮೇಲೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಅಂತ ನಂಬಿಕೆ ಇಡಿ. ತೊಗೊಂಡು ನೋಡಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ ನಿಮಗೂ ಕೂಡ, ಸರಿನಾ? ಸ್ಕ್ರೀನ್ ಮೇಲೆ ನಂಬರ್ ಇದೆ, ಜಸ್ಟ್ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಒಂದು 5 ನಿಮಿಷ 10 ನಿಮಿಷ ಹಾಫ್ ಆನ್ ಅವರ್ ರಿಪ್ಲೈ ಕೊಟ್ಟಿಲ್ಲ ಅಂದ ತಕ್ಷಣವೇ ರಿಪ್ಲೈ ಕೊಡಲ್ಲ ಅಂತ ನೀವು ನನಗೆ ಕಮೆಂಟಲ್ಲಿ ಮಾಡಬೇಡಿ. ಯಾಕೆಂದರೆ ಒಂದೇ ಸತಿ ಇವಾಗ ಒಂದು 10 ಜನ 20 ಜನ ಮೆಸೇಜಿನ ಮಾಡ್ತಾರೆ ಅಲ್ವಾ, ಅವರಿಗೆಲ್ಲ ನಾನು ರಿಪ್ಲೈ ಮಾಡೋವರೆಗೂ ಒಂದು 5 ನಿಮಿಷ 10 ನಿಮಿಷ ಹಾಫ್ ಆನ್ ಅವರ್ ಅಂತೂ ಟೈಮ್ ಇಡುತ್ತೆ ಅಲ್ವಾ. ಹಾಗಾಗಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ, ಖಂಡಿತ ರಿಪ್ಲೈ ಮಾಡ್ತೀನಿ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಾರ್ಮಲ್ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಕಾಲ್ ಮಾಡಿದ್ರೆ ನನ್ನ ಹತ್ರ ಫೋನ್ ಇರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿದ್ರೆ ನನ್ನ ಹತ್ರ ಫೋನ್ ಇರುತ್ತೆ, ನಾನೇ ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಕೂಡ. ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು 7 days ಏನು ಮಾಡಬೇಕು ಅಂದರೆ ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ಕೊಡ್ತೀನಿ. ಇದು ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸದ್ಯಕ್ಕೆ ನನ್ನ ಕೈಲಿ ಮಾಡ್ಸೋಕ್ಕಾಗಲ್ಲ, ತುಂಬ ದುಡ್ಡಿದೆ, ಅದು ಬೇರೆ ಬೇರೆ ಪ್ರೊಸೀಜರ್ ಇದೆ ಕ್ಯಾಶ್ ಆನ್ ಡೆಲಿವರಿ ಮಾಡಿಸೋಕ್ಕೆ. ಸದ್ಯಕ್ಕೆ ನನ್ನ ಕೈಲಿ ಆಗಲ್ಲ, ಅಷ್ಟು ಹಣ ನನ್ನ ಹತ್ರ ಇಲ್ಲ. ಏನೋ ಚಿಕ್ಕ ಪುಟ್ಟ ಜನಗಳಿಗೆ, ಕಷ್ಟದಲ್ಲಿರೋರಿಗೆ ಒಳ್ಳೇದಾಗಲಿ ಅಂತ ನಾನು ಮಾಡ್ತಾಯಿದ್ದೀನಿ ಅಷ್ಟೇ.
ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ, ಇಷ್ಟ ಇದ್ದರೆ ಆರ್ಡರ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ ಅಲ್ವಾ. ನಿಮಗೆ ಒಳ್ಳೇದಾಗಬೇಕು, ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗಬೇಕು, ನೀವು ಇಂಪ್ರೂವ್ ಆಗಬೇಕು, ನೀವು ಶ್ರೀಮಂತರಾಗಬೇಕು, ಹಣಕಾಸಿನ ಸಮಸ್ಯೆ ಎಲ್ಲ ಹೋಗಬೇಕು ಅಂದರೆ ನೀವು ನಂಬಿಕೆ ಇಟ್ಟು ಆರ್ಡರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಆರ್ಡರ್ ಮಾಡ್ಕೊಳ್ಳಲ್ಲ, ನನಗೆ ನಂಬಿಕೆ ಇಲ್ಲ ಅಂದರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮಿಷ್ಟ ಅಷ್ಟೇ ನಾನು ಹೇಳೋದು. ಇದು ಬಂದು ತುಂಬ ಕಡಿಮೆ ಅಮೌಂಟ್ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ, ಅಲ್ಲಿ ಹೇಳ್ತೀನಿ ನಾನು ನಿಮಗೆ ವಾಟ್ಸಪ್ಪಲ್ಲಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ. ಮತ್ತು ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಕೊಡಿ, 786 ಅಂತ ಕಮೆಂಟನ್ನು ಮಾಡಿ. ನನ್ನ ಚಾನಲ್ ಯಾರೂ ಕೂಡ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ ಜಾಸ್ತಿಯಾಗಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಬಾಯ್.